ಹಾಯ್ ಹಲೋ ನಮಸ್ಕಾರ. ಗ್ಯಾರಂಟಿ ನ್ಯೂಸ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ನಿಮ್ಮ ಬೇರ್ಗಾನಹಳ್ಳಿ ಲಕ್ಷ್ಮೀನಾರಾಯಣ್. ವೀಕ್ಷಕರೇ, ಕನ್ನಡ ಚಿತ್ರರಂಗದಲ್ಲಿ ಸದ್ಯಕ್ಕೆ ಎಲ್ಲೆಡೆ ಮಾರ್ದನಿಸ್ತಾ ಇರ್ತಕ್ಕಂಥ ಒಂದೇ ಒಂದು ಹೆಸರು ಯಾವುದಪ್ಪ ಅಂತಂದರೆ ಮ್ಯಾಂಗೋ ಪಚ್ಚ. ಹೌದು, ಅಫ್ಕೋರ್ಸ್ ಕನ್ನಡ ಸಿನಿಮಾಗಳು ಇತ್ತೀಚೆಗೆ ಯಾವುವು ಅಂತ ಹೇಳ್ಕೊಳ್ಳುವಂಥ ಸಿನಿಮಾಗಳು ಬಂದಿರಲಿಲ್ಲ. ಈಗ ಕಳೆದ ವಾರ ರಿಲೀಸ್ ಆದಂತಹ ಮ್ಯಾಂಗೋ ಪಚ್ಚ ಸಿನಿಮಾ ಬಿಗ್ ಓಪನಿಂಗ್ ಪಡ್ಕೊಂಡಿದೆ. ಅಫ್ಕೋರ್ಸು ಎಲ್ಲರ ಬಾಯಲ್ಲೂ ಕೂಡ ಸಿನಿಮಾ ತುಂಬ ಚೆನ್ನಾಗಿದೆ. ಎಲ್ಲ ಆರ್ಟಿಸ್ಟ್ಗಳು ತಮ್ಮ ಸಾಮರ್ಥ್ಯವನ್ನು ಮೀರಿ ಪರ್ಫಾರ್ಮ್ ಮಾಡಿದ್ದಾರೆ ಅಂತಕ್ಕಂಥ ಮಾತುಗಳು ಕೇಳಿಬರ್ತಾ ಇದ್ದಾವೆ. ಆ ಥರದ ಒಂದು ಅಂದರೆ ಸಾಂಘಿಕವಾಗಿ ಎಲ್ಲರ ಕಡೆಯಿಂದ ಆ ಥರದ ಒಂದು ಮಾತುಗಳು ಕೇಳಿಬರೋದು ತುಂಬ ಅಪರೂಪ. ಅದರಲ್ಲೂ ಈ ಸಿನಿಮಾಗೆ ಈ ಥರದ ಒಂದು ಅಪ್ರಿಸಿಯೇಷನ್ ಸಿಗ್ತಾ ಇದೆ ಅಂತಂದರೆ ಕಂಪ್ಲೀಟ್ಲಿ ಆ ಸಿನಿಮಾ ಟೀಮ್ಗೆ, ಆ ಎಫರ್ಟ್ಸ್ಗೆ ನಾವು ಪ್ರತಿಫಲ ಸಿಕ್ಕಿದೆ ಅಂತ ಒಂದು ಅಪ್ರಿಷಿಯೇಟ್ ಮಾಡುವಂಥ ಒಂದು ಸಮಯ. ನಾನು ಈ ಹಿಂದೆ ನಾಯಕ ನಟಿಯನ್ನು ಕೂರಿಸ್ಕೊಂಡು ಮಾತಾಡಿದ್ದೆ. ಅದಕ್ಕೂ ಮೊದಲು ಅನ್ನದಾತರಾದಂತಹ ಪ್ರಿಯಾ ಸುದೀಪ್ ಅವರು ಮತ್ತು KRG ಸ್ಟುಡಿಯೋಸ್ನ ಯೋಗಿ ಜಿ ರಾಜ್ ಅವ್ರನ್ನ ಕೂರಿಸ್ಕೊಂಡು ಮಾತಾಡಿದ್ದೆ. ಈಗ ನಮ್ಮ ಜೊತೆ ಮ್ಯಾಂಗೋ ಪಚ್ಚ ಚಿತ್ರದ ಮತ್ತಿಬ್ಬರು ಕಲಾವಿದರು ಇದ್ದಾರೆ. ಸೊ ಅವ್ರನ್ನ ಇಂಟ್ರೊಡ್ಯೂಸ್ ಮಾಡಿಸುವಂಥ ಸಮಯ. ಇವರು ಪಚ್ಚನ ತಾಯಿ, ಮ್ಯಾಂಗೋ ಪಚ್ಚನ ತಾಯಿ ಹರಿಣಿ ಅವರು. ಯಾಕಂತಂದರೆ ಇವರ ಸಿನಿಮಾಗಳ ಆಯ್ಕೆಯೇ ತುಂಬ ಚೆನ್ನಾಗಿರುತ್ತೆ. ಯಾಕಂತಂದರೆ ಅವ್ರು ಮಾಡಿದಂಥ ಬಹುತೇಕ ಸಿನಿಮಾಗಳು ಜನಮನ್ನಣೆ ಪಡೆದಂಥ ಸಿನಿಮಾಗಳು. ಶಾಕಾಹಾರಿ ಇರ್ಬೋದು, ಎಕ್ಕಾ ಸಿನಿಮಾ ಇರ್ಬೋದು, ಜೊತೆಗೆ ಕೆರೆಬೇಟೆ ಸಿನಿಮಾ. ಸೊ ಕೆರೆಬೇಟೆ ಸಿನಿಮಾ ಗೋವಾ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಕೂಡ ಪ್ರದರ್ಶನ ಪಡೆದಂಥ ಸಿನಿಮಾ. ಸೊ ಈ ಥರದ ನೋಟಬಲ್ ಸಿನಿಮಾಗಳಲ್ಲಿ ತಮ್ಮದು ಒಂದು ಪಾತ್ರ ಇದೆ, ನಮ್ಮದು ಒಂದು ಅಳಿಲ್ಸೆವೆ ಇದೆ ಅಂತಾರಲ್ಲ, ಆ ಥರದ್ದು ತುಂಬ ಅಪ್ರಿಷಿಯೇಬಲ್ ಬರುವಂಥ ಒಂದಿದು. ಸೊ ಅವರು ಈ ಮ್ಯಾಂಗೋ ಪಚ್ಚ ಸಿನಿಮಾದ ಒಂದು ಪ್ರಮುಖ ಪಾತ್ರಧಾರಿ. ಮೇಡಮ್ ನಮ್ಮ ಜೊತೆ ಇದ್ದಾರೆ. ಮೇಡಮ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಎಷ್ಟು ಖುಷಿ ಆಗುತ್ತೆ ಮೇಡಮ್ ಈ ಥರದೊಂದು ಅಪ್ರಿಷಿಯೇಷನ್ಸ್ ಎಲ್ಲ ಕಾರ್ನರ್ಸಿಂದ ಸಿಗ್ತಾ ಇರ್ತಕ್ಕಂಥದ್ದು. ಅದೇ ಒಂಥರ ತುಂಬಾ ಖುಷಿಯಾಗುತ್ತೆ. ಲಕ್ಕಿ ಅಟ್ ದ ಸೇಮ್ ಟೈಮ್ ಹಾರ್ಡ್ ವರ್ಕ್ ಇದೆ. ಒಂದು ಏನಂತಾರೆ, ಯೂನಿವರ್ಸಿಂದ ಒಂದು ಬ್ಲೆಸ್ಸಿಂಗ್ಸ್ ಇದೆ. ಸೊ ಎಲ್ಲವೂ ಸೇರಿಕೊಂಡು ಒಂದು ಒಳ್ಳೆ ಟೀಮ್ ಆಗಿ ಪರಿವರ್ತನೆಗೊಂಡು ಒಂದು ಒಳ್ಳೆ ಪ್ರಾಡಕ್ಟ್, ಒಂದು ಒಳ್ಳೆ ಪ್ರಾಜೆಕ್ಟ್ ನಿಮ್ಮ ಮುಂದೆ ಬಂದಿದೆ. ಸೂಪರ್ ಸೂಪರ್. ಅದರಲ್ಲೂ ಕೂಡ ಸುದೀಪ್ ಅವರ ಮನೆಯ ಮಗ ಚಿತ್ರರಂಗಕ್ಕೆ ಪದಾರ್ಪಣೆ ಮಾಡಿರ್ತಕ್ಕಂಥ ಮೊದಲ ಸಿನಿಮಾ ಇದು. ಸೊ ಚೊಚ್ಚಲ ಸಿನಿಮಾದಲ್ಲಿ ನೀವು ಅದರ ಒಂದು ಭಾಗವಾಗಿದ್ದೀರಿ ಅನ್ನೋದ್ರ ಬಗ್ಗೆ ತುಂಬಾ ಹೆಮ್ಮೆ ಅನಿಸುತ್ತೆ. ಯಾಕೆಂದರೆ ನಮ್ಮ ಚಿತ್ರರಂಗಕ್ಕೆ ಒಬ್ಬ ಉತ್ತಮ ನಟ, ಕಲಾವಿದ, ನಾಯಕ ನಟ, ಎಲ್ಲ ಯಾವ ಆಸ್ಪೆಕ್ಟ್ ತಗೊಳ್ಳಿ ಎಲ್ಲದಕ್ಕೂ ಫಿಟ್ ಆಗುವಂಥ ಒಂದು ಪರ್ಫೆಕ್ಟ್ ಆಯ್ಕೆ ನಮ್ಮ ಸಂಚಿತ್. ಸೊ ಅವ್ರು ಪಾದಾರ್ಪಣೆ ಮಾಡಿರೋದು, ಅವರ ಚೊಚ್ಚಲ ಚಿತ್ರದಲ್ಲಿ ನಾನು ಒಂದು ಪ್ರಮುಖ ಪಾತ್ರ ಮಾಡಿರೋದು ತುಂಬಾ ಖುಷಿ ಅನಿಸ್ತಾ ಇದೆ. ಸೂಪರ್ ಮೇಡಮ್. ಎಸ್ ವೀಕ್ಷಕರೇ, ಹರಿಣಿ ಅವ್ರನ್ನ ಪರಿಚಯ ಮಾಡಿಸಿದೆ. ಮತ್ತೊಬ್ಬ ಕಲಾವಿದರು ಅವರ ರೈಟ್ ಸೈಡ್ ಕೂತಿದ್ದಾರೆ. ಹಿ ಈಸ್ ನನ್ ಅದರ್ ದ್ಯಾನ್ ಮೈಸೂರಿನ ಮೇಯರ್ ಪಾತ್ರ ಮಾಡಿರ್ತಕ್ಕಂಥವ್ರು ಪ್ರಶಾಂತ್ ಹಿರೇಮಠ್ ಅವರು. ನನಗೆ ಇವ್ರ ಬಗ್ಗೆ ಹೇಳಲೇಬೇಕು. ಸಿನಿಮಾ ನೋಡಿದಾಗ ಓ ಮೈ ಗಾಡ್ ಅನಿಸ್ತು. ಯಾಕಂದರೆ ನಮ್ಮಲ್ಲಿ ಒಳ್ಳೊಳ್ಳೆ ಟ್ಯಾಲೆಂಟ್ಸ್ ಇದ್ದಾರೆ. ಅವ್ರನ್ನ ಗುರುತಿಸಿ ಅವ್ರಿಗೊಂದು ವೇದಿಕೆ ಮಾಡಿಕೊಡೋದಿದೆಯಲ್ಲ, ಅದು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಆ ಥರದ ಒಂದು ಕಾರ್ಯವನ್ನು ಪ್ರಿಯಾ ಸುದೀಪ್ ಅವರು, KRG ಸ್ಟುಡಿಯೋಸ್ ಅವರು ಮಾಡಿದ್ದಾರೆ, ಸುದೀಪ್ ಸರ್ ಮಾಡಿದ್ದಾರೆ ಅಂತ ನಾನು ತುಂಬ ಘಂಟಾಘೋಷವಾಗಿ ಹೇಳಕ್ಕೆ ಬಯಸ್ತೀನಿ. ಪ್ರಶಾಂತ್ ಹಿರೇಮಠ್ ಸರ್, ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ನಮ್ಮ ಕನ್ನಡ ಚಿತ್ರರಂಗಕ್ಕೆ ನಿಮಗೆ ಮತ್ತೊಮ್ಮೆ ಮರು ಸ್ವಾಗತ. ಯಾಕಂದರೆ ನೀವು ಹಿಂದೆ ಇದ್ದವರು ಇಂಡಸ್ಟ್ರಿಯಲ್ಲಿ, ಒಂದು ಗ್ಯಾಪ್ ಆಗಿತ್ತು, ಮತ್ತೆ ಬಂದಿದ್ದೀರಿ. ಅದೇ ತುಂಬ ವರ್ಷಗಳ ಹಿಂದೆ. ಈಗ ಈ ಮೂಲಕ ನಾನು ಕೃತಜ್ಞತೆ ಹೇಳೋಕ್ಕೆ ಇಷ್ಟಪಡ್ತೀನಿ. ನೀವೇ ಹೇಳಿದ್ರಿ, ಪ್ರಿಯಾ ಮೇಡಮ್ಮು, ಸುದೀಪ್ ಸರು, ಮತ್ತು KRG ಸ್ಟುಡಿಯೋದ ಯೋಗಿ ಸರು ಮತ್ತು ಕಾರ್ತಿಕ್ ಸರ್, ಇವ್ರಿಗೆ, ಮತ್ತು ನಮ್ಮ ನಿರ್ದೇಶಕರು ಇದ್ದಾರಲ್ಲ, ಯಾರು, ವಿವೇಕ್, ಇವರಿಗೆ ನನ್ನನ್ನು ಆಯ್ಕೆ ಮಾಡಿದ್ದು ಮತ್ತು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ ಥ್ಯಾಂಕ್ಸ್ ಹೇಳ್ತೀನಿ. ಆ ಮೂಲಕ ಇದಕ್ಕೆ ಸಾಧ್ಯ ಆಯಿತು. ಇವತ್ತೇನು ನೀವು ಪ್ರೀತಿ ತೋರಿಸ್ತಾ ಇದ್ದೀರಲ್ಲ, ಈ ಪ್ರೀತಿಗೆ ಸಾಧ್ಯತೆ ಅದು. ಅಲ್ಲ, ನಮ್ಮಲ್ಲಿ ಕಲಾವಿದರ ಕೊರತೆ ಇದೆ ಅಂಥೇಳಿ ಎಲ್ಲೋ ಪರಭಾಷೆಗಳಿಂದ, ಮುಂಬೈಯಿಂದ ಎಲ್ಲ ಅಲ್ಲಿಂದ ಇಲ್ಲಿಂದ ವಿಲನ್ಗಳನ್ನ ಕರೆಸ್ತಾರೆ. ವಿಲನ್ ಅಂತಂದೇ ಇಲ್ಲ, ಯಾವುದೇ ಪಾತ್ರಕ್ಕೆ ಬೇಕಾಗುವಂಥ ಕಲಾವಿದರು ನಮ್ಮಲ್ಲೇ ತುಂಬ ಜನ ಇದ್ದಾರೆ. ಆಡಿಷನ್ಸ್ ಮಾಡಿದಾಗ ಗೊತ್ತಾಗುತ್ತೆ, ಸೊ ಆ ಪಾತ್ರಕ್ಕೆ ಅವ್ರ ಜೀವ ತುಂಬ್ತಾರೆ ಇಲ್ಲ ಅಂತಕ್ಕಂಥದ್ದು. ತುಂಬ ಜನ. ಸೊ ಪ್ರಶಾಂತ್ ಹಿರೇಮಠ್ ಅವರಲ್ಲಿ ಈ ಥರದ ಒಬ್ಬ ಕಲಾವಿದ ಅಡಗಿದ್ದಾನೆ ಅನ್ನೋದು ನಮಗೆ ಈ ಸಿನಿಮಾ ನೋಡಿದ್ರೆ ಮಾತ್ರ ಗೊತ್ತಾಗುತ್ತೆ. ಬಹುಶಃ ಈ ಸಿನಿಮಾದ ನಂತರ ನೀವು ಮತ್ತಷ್ಟು ಬ್ಯುಸಿ ಆಗ್ತೀರಾ ಅನಿಸುತ್ತೆ. ಸೊ ನಿಮ್ಗೆ ಅವಕಾಶ ಸಿಕ್ಕಿದ್ದು ಹೇಗೆ ಸರ್? ನಾನು ವಿವೇಕ್ ಮೈಸೂರಿನವರು. ನಾನು ಆ್ಯಕ್ಚುಲಿ ರಂಗಾಯಣದಲ್ಲಿ ನಟ. ನಾನು ಕಳೆದ 36 ವರ್ಷಗಳಲ್ಲಿ ರಂಗಾಯಣದ ಜೊತೆನೇ ಇದ್ದೆ ನಾನು ಆಲ್ಮೋಸ್ಟ್. ಆ ರಂಗಾಯಣ ಅನ್ನೋದು ನಿಮ್ಗೆ ಗೊತ್ತಿದೆ. ರಂಗಾಯಣ ಎಷ್ಟು ದೊಡ್ಡ ಸಂಸ್ಥೆ, ನಟನೆಯಲ್ಲಿ ಯಾವ ಎತ್ತರಕ್ಕೆ ಹೋಗಿದೆ ಅದು ಅಂತಂತಲೂ. BB ಕಾರಂತರು ಸ್ಥಾಪನೆ ಮಾಡಿದಂಥ ರಂಗಾಯಣ ಅದು.
ಅದರಲ್ಲಿ ಈ ರಂಗಾಯಣ ರಘು, ಅಲ್ಲ ಅದರಿಂದ ಬಂದಿರ್ತಕ್ಕಂಥವ್ರು ಬಹುದೊಡ್ಡ ಹೆಮ್ಮರೆಗಳಾಗಿದ್ದಾರೆ ಇವತ್ತು ನಟನೆಯಲ್ಲಿ, ಅಭಿನಯದಲ್ಲಿ. ಅರುಣ್ ಸಾಗರ್ ಇರ್ಬೋದು, ಇವರೆಲ್ಲ ತುಂಬ ಎತ್ತರಕ್ಕೆ ಬೆಳೆದಿದ್ದಾರೆ. ನಾನು ಅಲ್ಲಿ ರಂಗಾಯಣದಲ್ಲೇ ನಟನೆ ಮಾಡ್ಕೊಂಡಿದ್ದೆ. ಇವರೆಲ್ಲ ನಮ್ಮ ವಿವೇಕ್ ಅವರೆಲ್ಲ ಅಲ್ಲಿ ಕಾಲೇಜ್ ರಂಗೋತ್ಸವ ಆದಾಗ ಅಲ್ಲಿ ಬರ್ತಿದ್ರು. ಅಲ್ಲಿ ಬಂದು ನಮ್ಮ ಜೊತೆ ಎಲ್ಲ ಡಿಸ್ಕಸ್ ಮಾಡ್ತಿದ್ರು, ಇದು ಮಾಡಿ ನಮ್ಮ ನಾಟಕಗಳನ್ನೆಲ್ಲ ನೋಡ್ತಿದ್ರು. ಅವ್ರಿಗೆ ಯಾವಾಗೋ ನನ್ನ ನಟನೆ ಅವ್ರಿಗೆ ಇಷ್ಟ ಆಗಿದೆ. ಅದಕ್ಕೆ ಅವರು ಒಂದಿನ ಫೋನ್ ಮಾಡಿದರು. ಫೋನ್ ಮಾಡಿ, ಸರ್ ಒಂದು ಫಿಲ್ಮ್ ಮಾಡ್ತಿದ್ದೀನಿ, ಆ ಕ್ಯಾರೆಕ್ಟರ್ ನೀವೇ ಮಾಡಬೇಕು ಅಂತ. ನನಗೊಂದು ನಾನು ಅಂತಂದೆ ಒಂದು. ಆಮೇಲೆ ಈ ಮಧ್ಯೆ ನಾನು ರಂಗಾಯಣದಿಂದ ರಿಟೈರ್ಮೆಂಟ್ ಆಯಿತು. ರಿಟೈರ್ಮೆಂಟ್ ಆದ ತಕ್ಷಣವೇ ರಂಗಭೂಮಿದು ಏನು ಮಾಡಬೇಕು ಅಂತೇಳಿ ವಿಚಾರ ಮಾಡ್ತಾ ಇದ್ದೆ ನಾನು. ಅಷ್ಟರೊಳಗೆ ನಾನು ವಿವೇಕ್ ಆಮೇಲೆ ಹೇಳ್ತೀನಿ ನಿಮಗೆ ಅಂತಂತ ಹಿಂಗೇನೋ ಹೇಳಿದೆ. ಆಮೇಲೆ ಇಲ್ಲ ಸರ್, ಇದನ್ನು ಕಳೆದ 6 ವರ್ಷದಿಂದ ನಿಮ್ಮನ್ನು ಮನಸ್ಸಿನಲ್ಲಿ ಇಟ್ಕೊಂಡೇ ಬರೆದಿದ್ದೀನಿ ಈ ಕ್ಯಾರೆಕ್ಟ್ರು. ಸೂಪರ್ ಅಲ್ಲ? ಅದು ದೊಡ್ಡ ಗೌರವ ಅನ್ನಿಸ್ತು ನನಗೆ. ಒಬ್ಬ ನಟನಿಗೆ ಆ ಥರದ ಇದು ಇದೆಯಲ್ಲ, ಅಂದರೆ ಅಪ್ಯಾಯಮಾನತೆ ಇದೆಯಲ್ಲ, ಅದು ತುಂಬ ಇದು ಅನ್ನಿಸ್ತು ನನಗೆ. ಅದಕ್ಕೆ ಆ ಪ್ರೀತಿಗೆ ಇಲ್ಲ ಅನ್ನೋಕ್ಕಾಗಲಿಲ್ಲ. ಆಯಿತು ಮಾಡ್ತೀನಿ ಅಂತಂತೇಳಿ ಒಪ್ಕೊಂಡೆ. ಆ ಮೂಲಕ ಇಲ್ಲಿಗೆ ಬಂದಿದ್ದು. ಸೂಪರ್ ಸರ್, ಸೂಪರ್. ಹರಿಣಿ ಮೇಡಮ್ ಅವರೇ, ಪದ್ಮ ಅನ್ನೋ ರೋಲ್ನ ನೀವು ಪ್ಲೇ ಮಾಡಿದ್ದೀರಾ. ಸೊ ನಾಯಕ ನಟ ಅವರ ತಾಯಿ ರೋಲ್ ಮಾಡಿದ್ದೀರಾ. ಸೊ ತುಂಬ ಲೇಯರ್ಸ್ ಇದೆ ಸಿನಿಮಾ. ಇನ್ಫ್ಯಾಕ್ಟು ನಿಮಗೆ ಆ ಪಾತ್ರ ಮಾಡಿದ್ದು ಎಷ್ಟು ಚಾಲೆಂಜಿಂಗ್ ಆಗಿತ್ತು ಅಂತ. ಯಾಕಂದರೆ ನಾವು ಸಮಾಜದಲ್ಲಿ ಆ ಥರದೊಂದು ಕಾನ್ಸಿಕ್ವೆನ್ಸಸ್ನ ತುಂಬ ನೋಡ್ತಿರ್ತೀವಿ, ನಮ್ಮ ಕಣ್ಣೆದುರುಗಡೆ ನಡೀತಾ ಇರ್ತವೆ. ಆ ಥರದ್ದೇ ಒಂದು ಪಾತ್ರ ಅದು. ತುಂಬ ಜನಕ್ಕೆ ಕನೆಕ್ಟ್ ಆಗುವಂಥ ಪಾತ್ರ. ಸುಮಾರು ಜನ ಹೇಳಿದ್ರು ಕನೆಕ್ಟ್ ಆಗುತ್ತೆ, ರಿಲೇಟ್ ಆಗುತ್ತೆ. ಅಂದರೆ ಪಾತ್ರಕ್ಕಿಂತ ಪಾತ್ರ ಜರ್ನಿ ಇದೆಯಲ್ಲ, ಅಂದರೆ ಹಿಂದಿಂದು ಕಥೆ ಆಗಿರ್ಬೋದು, ಕಥೆಯ ನಂತರದೊಂದು ಟ್ರಾನ್ಸಿಷನ್ ಆಗಿರ್ಬೋದು, ಆ ಟ್ರಾನ್ಸಿಷನಲ್ಲಿ ಆ ಸಿಚುವೇಷನಲ್ಲಿ ಆ ಪಾತ್ರ ಹೆಂಗೆ ರಿಯಾಕ್ಟ್ ಮಾಡುತ್ತೆ, ಅಂದರೆ ಬೇರೆ ಪಾತ್ರಗಳ ಜೊತೆ ಹೇಗೆ ರಿಯಾಕ್ಟ್ ಮಾಡುತ್ತೆ. ಸೊ ದೇರ್ ಈಸ್ ಒನ್ ಜರ್ನಿ. ಅದು ಮೋಸ್ಟ್ಲಿ ತುಂಬ ಸಟಲ್ಲಾಗಿ ಇದೆ. ಐ ಥಿಂಕ್ ಒಂದು ಕಡೆ ಎಲ್ಲೋ ಎಫೆಕ್ಟಿವ್ ಆಗು ಅಂತ ಅನಿಸಿದೆ ಜನರಿಗೆ. ಸೊ ಹಾಗಾಗಿ ಅದು ಕನೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ಸೂಪರ್ ಮೇಡಮ್, ಸೂಪರ್. ಈ ಸಿನಿಮಾದಲ್ಲಿ ಸಾಕಷ್ಟು ಕಲಾವಿದರು ಅಂದರೆ ಅವಕಾಶಗಳಿಲ್ಲದೇನೋ ಅಥವಾ ಅವ್ರನ್ನ ಗುರುತಿಸುವಲ್ಲಿ ವಿಫಲರಾಗಿದ್ದ ಕಾರಣಕ್ಕೋ ಏನೋ ಗೊತ್ತಿಲ್ಲ, ಭಾವನಾ ರಾಮಣ್ಣ ಅವ್ರು ಇರ್ಬೋದು, ಮಯೂರ್ ಪಟೇಲ್ ಅವ್ರು ಇರ್ಬೋದು, ಅವರಿಗೆಲ್ಲ ಒಂಥರ ಕಂಬ್ಯಾಕ್ ಸಿನಿಮಾ ಇದು. ಅವರೆಲ್ಲ ಕಳೆದೇ ಹೋಗ್ಬಿಟ್ಟಿದ್ರು ಇಂಡಸ್ಟ್ರಿಯಲ್ಲಿ, ಒಳ್ಳೊಳ್ಳೆ ಕಲಾವಿದರು ಅಂಥವ್ರನ್ನೆಲ್ಲ ಗುರ್ತಿಸಿ ಈ ಥರದೊಂದು ಅವಕಾಶ ಮಾಡಿಕೊಟ್ಟಿದ್ದಾರೆ ಈ ಚಿತ್ರತಂಡ. ನೀವು ಆಗಲೇ ಹೇಳ್ತಿದ್ರಲ್ಲ ಬೇರೆ ಕಡೆಯಿಂದ ಎಲ್ಲ ಕರೆಸ್ತಾರೆ ಅಂತ. ನನಗೆ ತಕ್ಷಣ ನೆನಪಾಗಿದ್ದು ದೂರದೃಷ್ಟಿ ಅಂತ. ದೂರದೃಷ್ಟಿ ಅಂದ್ರೆ ಏನು ಹೇಳಿ, ಹತ್ರದಲ್ಲಿ ಇರೋದು ಕಾಣಲ್ಲ, ಇನ್ನೊಂದು ದೂರದಿಂದ ಕರ್ಕೊಂಡ್ ಬರ್ತಾರೆ. ಸೊ ದೂರದೃಷ್ಟಿ ಅಲ್ಲ ಅಂದ್ರೆ ಮಾಡೋದ್ರಲ್ಲಿ ತಪ್ಪೇನು ಇಲ್ಲ. ನಾನು ಹೇಳ್ತಾ ಇರೋದು ಏನಂದ್ರೆ ಇಲ್ಲೂ ಕೂಡ ಸಾಕಷ್ಟು ಜನ ಇದ್ದಾರೆ. ಸೊ ಹಂಗಾಗಿ ಅವ್ರಿಗೂ ಒಂದು ಅವಕಾಶ ಸಿಕ್ಕಿದ್ರೆ ಇಟ್ ವಿಲ್ ಬಿ ಅ ಪ್ಲಾಟ್ಫಾರ್ಮ್ ಫಾರ್ ದೆಮ್. ವೆರಿ ಟ್ರೂ, ವೆರಿ ಟ್ರೂ. ನಿಮಗೆ ಅಂದರೆ ಈಗ ಸಿನಿಮಾದಲ್ಲಿ ಒಂಥರ ಇಬ್ಬರು ಮಕ್ಕಳಿರ್ತಾರೆ, ಮಕ್ಕಳು ಜೈಲಿಗೆ ಹೋಗೋ ಸೀಕ್ವೆನ್ಸ್ಗಳಿದ್ದಾವೆ, ಮತ್ತು ನೀವು ಸಮಯದಲ್ಲಿ ಒಂದಷ್ಟು ಅವಮಾನಗಳು ಪಡೋದಿದೆ. ಸೊ ಅದನ್ನೆಲ್ಲ ನೋಡಿದಾಗ ನಿಮ್ಗೆ ಏನು ಅನಿಸುತ್ತೆ ಮೇಡಮ್? ಥ್ರೂ ಔಟ್ ಸಿನಿಮಾ ಪಚ್ಚ ಕ್ಯಾರೆಕ್ಟ್ರು ಒಂದು ಮಾತು ಹೇಳ್ತಾನೇ ಹೋಗುತ್ತೆ, ಮರ್ಯಾದೆ ಮರ್ಯಾದೆ ಮರ್ಯಾದೆ. ಅಂದರೆ ಚಿಕ್ಕ ವಯಸ್ಸಿಂದನೂ ತಾಯಿಗೂ ಕೂಡ ಸಿಕ್ಕಿರಲ್ಲ ಮರ್ಯಾದೆ. ಹಾಗಾಗಿ ಅವನಿಗೂ ಕೂಡ ಸಮಾಜದಲ್ಲಿ ಅವನದೇ ಆದಂಥ ಒಂದು ಐಡೆಂಟಿಟಿಯನ್ನು ಗುರುತಿಸ್ಕೊಳ್ಳೋಕ್ಕೆ ಸಾಧ್ಯ ಆಗ್ತಾ ಇರೋದಿಲ್ಲ. ಸೊ ಮರ್ಯಾದೆ ಅನ್ನೋದು ತುಂಬ ಮುಖ್ಯ ಆಗೋಗುತ್ತೆ. ಹಾಗಾಗಿ ಅದರ ಸುತ್ತ ಕಥೆಯನ್ನು ಹೆಣೆದು ಸಾಕಷ್ಟು ಲೇಯರ್ಸನ್ನು ಕೊಟ್ಕೊಂಡು ಹೋಗಿದ್ದಾರೆ. ಐ ಥಿಂಕ್ ಇಟ್ ಹ್ಯಾಸ್ ಕಮ್ ಔಟ್ ವೆಲ್ ಅಂತ ಅನಿಸುತ್ತೆ. ವೆರಿ ಟ್ರೂ, ವೆರಿ ಟ್ರೂ. ಮೈಸೂರು ಅಂದಿದ ತಕ್ಷಣ ನಮಗೆ ತುಂಬ ಒಳ್ಳೊಳ್ಳೆ ವಿಚಾರಗಳಿಗೆ ನೆನಪಾಗ್ತಿತ್ತು. ಬಟ್ ಆ ಥರದೊಂದು ಮೈಸೂರಲ್ಲಿ ಈ ಥರದೊಂದು ರಕ್ತ ಸಿಕ್ತ ಅಧ್ಯಾಯ, ಈ ಥರದೊಂದು ಫ್ಯಾಮಿಲಿ ಡ್ರಾಮಾ ರಿಯಲ್ ಆಗಿ ನಡೆದಿತ್ತು ಅಂತ ಎಷ್ಟೋ ಜನಕ್ಕೆ ಗೊತ್ತಿರಲಿಲ್ಲ. ಅದನ್ನ ಸಿನಿಮಾ ರೂಪ ಕೊಟ್ಟಿದ್ದಾರೆ ಅದಕ್ಕೆ. ಹೌದು. ನಿಮ್ಗೆ ಮೈಸೂರು ಅಂದ ತಕ್ಷಣ ನನಗೆ ಈಗ್ಲೂ ನಾವು ಚಿಕ್ಕ ವಯಸ್ಸಲ್ಲಿ ದಸರಾಗೆ ಹೋಗ್ತಾ ಇದ್ದಿದ್ದು ಅದೆಲ್ಲ ನೆನಪಾಗುತ್ತೆ. ಆ್ಯಂಡ್ ಕಾರ್ನರ್ ಆಫ್ ಮೈ ಮೈಂಡ್, ಎಸ್ ಮೈಸೂರಲ್ಲಿ ಹೋಗಿ ಸೆಟ್ಲ್ ಆಗಬೇಕು ಅಂತ ಕೂಡ ಅನಿಸುತ್ತೆ. ಬಿಕಾಸ್ ಇಟ್ ಇಸ್ ಅ ವೆರಿ ಸೆರೀನ್ ಸಿಟಿ, ಸೈಲೆಂಟು, ತುಂಬಾ ಚೆನ್ನಾಗಿದೆ ಅಂತ ಅನಿಸುತ್ತೆ. ಆ್ಯಂಡ್ ಈಗ ನೋಡಿ, ಒಬ್ಬ ಮನುಷ್ಯ ಅಂದರೆ ಯಾವಾಗಲೂ ಸಾತ್ವಿಕ ಭಾವ ಇರೋದಿಲ್ಲ, ಅವನಲ್ಲಿ ಎಲ್ಲ ನವರಸಗಳು ಅಡಗಿರುತ್ತೆ. ಸೊ ಈಗ ಒಂದು ಊರು ಅಂದ ತಕ್ಷಣ ಒಂದೇ ಅಲ್ವಲ್ಲ, ಎಲ್ಲ ರೀತಿಯ ಜನಗಳು ಇದ್ದಾರೆ ಅಂದರೆ ಎಲ್ಲ ರೀತಿಯ ಒಂದು ಅಂಶನೂ ಕೂಡ ಆ ಸಿಟಿಲಿ ಇದ್ದೇ ಇರುತ್ತೆ.
ಸೊ ಐ ಡೋಂಟ್ ಸಿ ಎನಿ ರಾಂಗ್ ಆರ್ ಎನಿ ತಪ್ಪು ಅಥವಾ ಬೇರೆ ಏನೋ ಹೇಳಕ್ಕೆ ಹೊರಟಿದ್ದಾರೆ ಅಂತಲ್ಲ, ಇದು ಕೂಡ ಒಂದು ಅಂಶ ಇದೆ. ಸೊ ಟು ಕಮ್ ಅಪ್ ಆ್ಯಸ್ ಆ್ಯನ್ ಇಂಡಿವಿಜುವಲ್, ಒಬ್ಬ ವ್ಯಕ್ತಿ ಆಗಿರ್ಬೋದು, ಒಂದು ಊರಾಗಿರ್ಬೋದು, ಎಲ್ಲವೂ ಸೇರೇನೆ ಒಂದು ಅಂತ ಒಂದು ಐಡೆಂಟಿಟಿ ಸಿಗೋದು. ಸೊ ಐ ಥಿಂಕ್ ಅದನ್ನ ತೋರಿಸಿದ್ದಾರೆ. ಸೂಪರ್ ಸೂಪರ್. ಪ್ರಶಾಂತ್ ಸರ್, ನೀವು ಸಿನಿಮಾ ರಿಲೀಸ್ಗೂ ಬಿಫೋರೇ ಸಾಕಷ್ಟು ಜನ ಎಡಿಟರ್ಸು, ಸಿನಿಮಾ ಮತ್ತು ಪ್ರಿಂಟ್ ಮೀಡಿಯಾ, ಎಲೆಕ್ಟ್ರಾನಿಕ್ ಮೀಡಿಯಾ ಎಡಿಟರ್ಸು ತುಂಬ ಜನ ಸಿನಿಮಾ ನೋಡಿದ್ರು ಸುದೀಪ್ ಸರ್ ಮನೆಯಲ್ಲಿ. ಅದಾದ ನಂತರ ಈ ಚಿತ್ರರಂಗದ ಒಂದಷ್ಟು ಸೆಲೆಬ್ರಿಟಿಗಳಿಗೆ ಸಿನಿಮಾ ತೋರಿಸುವಂಥ ಕಾರ್ಯ ಮಾಡಿದ್ರು ಸುದೀಪ್ ಸರ್. ಆಮೇಲೆ ರಿಲೀಸ್ ಆಯಿತು. ನಿಮಗೆ ಸಿಕ್ಕಂಥ ಬೆಸ್ಟ್ ಕಾಂಪ್ಲಿಮೆಂಟು ಯಾರಿಂದ, ಏನಾಗಿತ್ತು ಸರ್? 2-3 ಅದು. ಓಕೆ. ಫಸ್ಟ್ ಸುದೀಪ್ ಸರ್ ಸಿಕ್ಕರು. ಓಕೆ. ಅಂದ ತಕ್ಷಣ ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ನನಗೆ ಫಸ್ಟ್ ಟೈಮು ಭಾಳ ದಿನದ ನಂತರ ನಾನು, ಅಂದರೆ ಇದು ಹೊಸ ಮಾಧ್ಯಮ ಅಲ್ವಾ, ತುಂಬ ಚೆನ್ನಾಗಿ ಮಾಡಿದ್ದೀರಿ ಸರ್. ನಾವು ಯಾವಾಗಲೂ ಒಂದು ಸ್ವಲ್ಪ ಕಲಾವಿದರು ಒಂದು ಸ್ವಲ್ಪ ಸೆಲ್ಫ್ ಡೌಟಲ್ಲಿ ಬದುಕ್ತಾ ಇರ್ತೀವಿ ನಾವು. ಅಂದರೆ ಸರಿ ಇತ್ತಾ, ಸರಿ ಬಂತಾ, ಇದು ಸರಿ ಇದೆಯಾ ಅಂತ ಅನ್ನೋದು. ಅಂಥ ಒಂದು ಮೇರು ವ್ಯಕ್ತಿತ್ವ ಹಂಗೆ ಹೇಳಿದಾಗ ಹ್ಯುಮಿಲಿಟಿ ಬಂದುಬಿಡುತ್ತೆ, ತುಂಬ ಹ್ಯುಮಿಲಿಟಿ ಬಂದುಬಿಡುತ್ತೆ. ಅದ್ರ ನಂತರ ಪ್ರಿಯಾ ಮೇಡಮ್ಮು. ಓಕೆ. ಅವರು ಐ ಮಿ ಯುವರ್ ಬಿಗ್ ಫ್ಯಾನ್ ಸರ್ ಅಂತ ನೋಡಿ, ಅವರ ಆ ಜನರಾಸಿಟಿ ನೋಡಿ, ಅದನ್ನು ಅವರು ನಮಗೆ ಕೊಡೋ ಕಾನ್ಫಿಡೆನ್ಸ್ ನೋಡಿ, ಅದನ್ನು ಇಟ್ಸ್ ಸೋ ಹ್ಯೂಮನ್, ಸೊ ಅಲ್ವಾ. ನಿನ್ನೆ ಓರಿಯನ್ ಮಾಲ್ನಲ್ಲಿ ಶಿವಣ್ಣ ನೋಡೋಕೆ ಬಂದರು. ಹೌದು, ಅವ್ರು ನಿಮ್ಮನ್ನು ಅಪ್ರಿಷಿಯೇಟ್ ಮಾಡಿದ್ರು, ನೀವು ನೋಡಿದ್ದೀರ ಓಪನ್ ವೇದಿಕೆಯಲ್ಲಿ. ಆವಾಗ ಏನು ಹೇಳ್ಬೇಕಂತ ಮಾತೇ ಬರಲ್ಲ ನನಗೆ. ಆಮೇಲೆ ಇದ ನಂತರ ಶಿವಣ್ಣ ನಾವು ಹಿಂಗೆ ಬರ್ತಾಯಿದ್ರೆ ಪ್ರೇಕ್ಷಕರು ಹೇಳ್ತಾ ಇದ್ದಾರೆ, ಅಲ್ಲಿ ತುಂಬ ಚೆನ್ನಾಗಿ ಮಾಡಿದ್ರಿ ಸರ್, ಚೆನ್ನಾಗಿ ಮಾಡಿದ್ರಿ ಅಂತ. ಇವೆಲ್ಲ ನನಗೆ ಹೊಸ್ತು. ನಮಗೆ ರಂಗಭೂಮಿನಲ್ಲಿ ಬೇರೆ ಥರದ್ದು ಅಲ್ಲಿಯೂ ಹೇಳ್ತಾರೆ, ಅಲ್ಲೂ ಭಾಳ ಪ್ರೀತಿ ತೋರಿಸಿದ್ದಾರೆ ಈ ಕಳೆದ 40 ವರ್ಷದಲ್ಲಿ. ಆದರೆ ನಿನ್ನೆ ಅವರೆಲ್ಲ ಫಸ್ಟ್ ಟೈಮ್ ನನಗೆ ಈ ರೀತಿ 4-5 ಹಂತಲ್ಲಿ, ಅದರಲ್ಲಿ ರಂಗಭೂಮಿಯ ಈ ದಿಗ್ಗಜರು, ರಂಗಭೂಮಿನಲ್ಲಿ ಕನ್ನಡ ರಂಗಭೂಮಿಯನ್ನು ಆಧಾರ ಸ್ತಂಭಗಳು ಬೆಳೆಸಿದವರು, ಅತಿ ಎತ್ತರಕ್ಕೇರಿದವರು, ಒಂದು ಇಷ್ಟೊಂದು ಜನರಸ್ ಆಗಿ ಚೆನ್ನಾಗಿ ಮಾಡಿದಿರಿ, ತುಂಬ ಅದ್ಭುತವಾಗಿದೆ, ನಿಮಗೆ ತುಂಬ ಒಳ್ಳೆಯ ಫ್ಯೂಚರ್ ಇದೆ ಸರ್, ಈ ಥರ ಎಲ್ಲ ಮಾತಾಡಿದಾಗ ಹಂಬಲ್ ಆಗಿಬಿಡ್ತೀನಿ ನಾನು. ಅದಕ್ಕಿಂತ ಹೆಚ್ಚಿಗೆ ನನಗೆ ಏನು ಹೇಳೋಕ್ಕಾಗಲ್ಲ, ಮೂಕಾಗಿಬಿಡ್ತೀನಿ ನಾನು. ವೆರಿ ಟ್ರೂ ಸರ್. ನಮ್ಮ ಗಂಡು ಮೆಟ್ಟಿದ ನಾಡು ಹುಬ್ಬಳ್ಳಿಯಲ್ಲಿ ಈ ಥರದೊಂದು ಟ್ಯಾಲೆಂಟ್ ಇದೆ ಅಂತ ಗೊತ್ತಿರಲಿಲ್ಲ ಜನಕ್ಕೆ. ಬಹುಶಃ ನೀವು ಇನ್ನೂ ಬೇಗನೆ ಬರ್ಬೋದಿತ್ತೇನೋ, ಅಥವಾ ಲೇಟಾಗಿ ಬಂದಿದ್ದನೋ, ಅದಕ್ಕೊಂದು ಕಾರಣ ಇರುತ್ತೆ, ರೀಸನ್ ಅಂತ. ಸೊ ಈ ಸಿನಿಮಾ ಆದಮೇಲೆ ಬಹುಶಃ ನೀವು ಮತ್ತಷ್ಟು ಬ್ಯುಸಿ ಆಗ್ತೀರಾ ಅನಿಸುತ್ತೆ. ಸೊ ಆ ಥರದ ಪಾತ್ರಗಳು ನಿಮ್ಮನ್ನು ಹುಡುಕೊಂಬರಲಿ ಅಂತ ನಾವು ಈ ಮೂಲಕ ಹಾರೈಸ್ತೀವಿ ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಒಬ್ಬ ಕಲಾವಿದನಿಗೆ ಬೇಕಾಗಿದ್ದು ಅದೇ ಅಲ್ವಾ. ಹಾಂ, ವೆರಿ ಟ್ರೂ. ಹರಿಣಿ ಮೇಡಮ್, ಸಿನಿಮಾದಲ್ಲಿ ಕ್ಲೈಮ್ಯಾಕ್ಸಲ್ಲಿ ಒಂದು ಸಸ್ಪೆನ್ಸ್ ಇದೆ, ಐ ಡೋಂಟ್ ವಾಂಟ್ ಟು ರಿವೀಲ್ ದ್ಯಾಟ್. ಬಟ್ ಅದನ್ನು ನೋಡಿದಾಗ ಆ ಹೊಸ ಕ್ಯಾರೆಕ್ಟ್ರು ಇಂಟ್ರೊಡ್ಯೂಸ್ ಆಗಿದ್ದನ್ನು, ಯಾಕಂದರೆ ರೋಲೆಕ್ಸ್ ರೋಲು ನಮ್ಮ ಲೋಕೇಶ್ ಕನಕರಾಜ್ ಸಿನಿಮಾದಲ್ಲಿ ಕೈದಿಯಲ್ಲಿ ಸೂರ್ಯ ಅವರು ರೋಲೆಕ್ಸ್ ರೋಲ್ ಮೂಲಕ ಬರ್ತಾರಲ್ಲ, ಆ ಥರದ್ದೊಂದು ಕ್ಯಾರೆಕ್ಟರ್ ಇದೆ ಇದರಲ್ಲಿ. ಸೊ ಅದನ್ನ ನೋಡಿದಾಗ ನಮ್ಗೆ ಅನ್ಸುತ್ತೆ ಮೋಸ್ಟ್ಲಿ ಇದರ ಸೀಕ್ವೆಲ್ ಮುಂದೆ ಇರಬಹುದು. ಓಪನ್ ಎಂಡೆಡ್ ಆಗಿ ಬಿಟ್ಟಿದ್ದಾರೆ. ಹೌದೌದು, ಓಪನ್ ಸೊ ಅದು ನಮಗೂ ಗೊತ್ತಿಲ್ಲ. ಮಾಡಬಹುದು. ಎಸ್, ಒಂದು ಓಪನ್ ಎಂಡೆಡ್ ಆಗಿ ಬಿಟ್ಟಿರೋದ್ರಿಂದ ದೇರ್ ಆರ್ ಲಾಟ್ ಆಫ್ ಆಪರ್ಚುನಿಟೀಸ್. ಸೊ ನಿಮ್ಗೆ ಏನ್ ಅನ್ಸುತ್ತೆ ಮೇಡಮ್, ನೆಕ್ಸ್ಟ್ ಅದು ಕಂಟಿನ್ಯೂ ಆಗ್ಬೋದು ಅಂತ ಅನ್ಸುತ್ತೆ? ಆದ್ರೆ ಚೆನ್ನಾಗಿರುತ್ತೆ ಆ ಸಿನಿಮಾದ ಫ್ರಾಂಚೈಸ್ ಆಗಿ. ಎಸ್, ಚೆನ್ನಾಗಿರುತ್ತೆ. ಓಕೆ, ನೀವು ನೋಡಿದಂತೆ ಕನ್ನಡ ಚಿತ್ರರಂಗ ಈಗಿನ ಸದ್ಯದ ಪರಿಸ್ಥಿತಿಗಳ ಬಗ್ಗೆ ಹೇಳೋದು? ಅಯ್ಯೋ, ಭಾಳ ಚಿಕ್ಕವಳು ನಾನು ಅದ್ರ ಬಗ್ಗೆ ಎಲ್ಲ ಮಾತಾಡೋದಕ್ಕೆ. ಯಾಕಂದರೆ ಅದ್ರ ಬಗ್ಗೆ ಮಾತಾಡೋದಕ್ಕೆ ಅಂತಲೇ ದಿಗ್ಗಜರಿದ್ದಾರೆ. ಸೊ ಅವರೆಲ್ಲ ಕೂತು ಚರ್ಚೆ ಮಾಡಿ ಏನು ಮಾಡಬಹುದು ಅನ್ನೋದ್ರ ಬಗ್ಗೆ ತೀರ್ಮಾನ ತಗೋಬೇಕಾಗತ್ತೆ ಹೊರತು ನಾನಿಲ್ಲಿ ಸದ್ಯ ಐ ಆಮ್ ಓನ್ಲಿ ಪಾತ್ರಗಳಿಗೆ ಆನ್ ಆಕ್ಟರ್. ನನಗೆ ಕೊಟ್ಟಿರುವಂಥ ಪಾತ್ರ ಏನಿದೆಯೋ ಅದಕ್ಕೆ ನನಗೆ ಎಷ್ಟು ಸಾಧ್ಯ ಆಗುತ್ತೋ ಅಷ್ಟು ಕಂಪ್ಲೀಟ್ ಜಸ್ಟಿಸ್ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಆಲ್ಮೋಸ್ಟ್ ಅಲ್ಲಿ ಎಲ್ಲಾ ಪಾತ್ರಗಳು ತುಂಬಾ ಒಳ್ಳೊಳ್ಳೆ ಸಿನಿಮಾಗಳಲ್ಲಿ ಒಳ್ಳೊಳ್ಳೆ ಪಾತ್ರಗಳು ಮಾಡ್ಕೊಂಡು ಹೋಗ್ತಿದ್ದೀರಾ, ಅಂದ್ರೆ ಬೈ ಚಾಯ್ಸ್ ಅವರೇ ನಿಮ್ಮನ್ನು ಹುಡ್ಕೊಂಡ್ ಬರ್ತಿದಾರಾ, ಹೇಗೆ? ಅದೇನು ಅಂತ ಗೊತ್ತಿಲ್ಲ. ಐ ಆಮ್ ಆಲ್ವೇಸ್ ಇಂಡೆಟೆಡ್ ಟು ಎವ್ರಿಬಡಿ. ಎಲ್ಲರೂ ಈ ಇಂಡಸ್ಟ್ರಿಲಿ ಇರುವಂತಹ ಪ್ರತಿಯೊಬ್ಬರಿಗೂ ಐ ಆಮ್ ಆಲ್ವೇಸ್ ಇಂಡೆಟೆಡ್ ಆ್ಯಂಡ್ ದೆರ್ ಇಸ್ ಅನ್ ಎನರ್ಜಿ ಅಪ್ ವಿಚ್ ಐ ಆಲ್ವೇಸ್ ಬಿಲೀವ್ ಇನ್, ಅಷ್ಟೇ.
ಮೇಡಮ್ ಫೈನಲಿ ಈ ಸಿನಿಮಾ ಯಾರಿಗಾದ್ರೂ ನೀವು ಥ್ಯಾಂಕ್ಸ್ ಹೇಳ್ಬೇಕಂದ್ರೆ ಅಥವಾ ಸಾರಿ ಹೇಳ್ಬೇಕಂದ್ರೆ ಯಾರಿಗೆ ಹೇಳ್ತೀರಾ ಮೇಡಮ್? ಸಾರಿ ಸಾರಿ ಏನಿಲ್ಲ. ಸಾರಿ ಹೇಳೋಂಥದ್ದೇನಿಲ್ಲ. ಓಕೆ. ಸಾರಿ ಹೇಳೋಣ, ಥ್ಯಾಂಕ್ಸ್ ಅಂದರೆ ಇದರಲ್ಲಿ ನನಗೆ ಅವಕಾಶ ಕೊಟ್ಟಂತಹ ಆ, ನಿರ್ಮಾಪಕರಿಗೆ, ನಿರ್ದೇಶಕರಿಗೆ ಎಲ್ರಿಗೂ ಧನ್ಯವಾದಗಳನ್ನ ಹೇಳ್ತೀನಿ. ಆ್ಯಂಡ್ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಪ್ರತಿಯೊಬ್ಬರಿಗೂ, ಯಾಕಂದರೆ ನಾವೇನೋ ಒಂದು ತೊಗೊಂಡಿರ್ತೀವಿ ಆ್ಯಕ್ಟ್ ಮಾಡಬೇಕಾದ್ರೆ ಅವ್ರ ಕಡೆಯಿಂದ ಬಂದಿರತ್ತೆ, ವಿಚ್ ಇಸ್ ಹೆಲ್ಪ್ಡ್ ನನ್ನ ಪಾತ್ರಕ್ಕೆ ಒಂದು ಪೋಷಣೆ ಸಿಕ್ಕಿರತ್ತೆ. ಸೊ ಅವರಿಗೂ ಧನ್ಯವಾದ, ಎಲ್ರಿಗೂ ಒಟ್ಟಾರೆ ಕನ್ನಡ ಜನತೆಗೆ ಧನ್ಯವಾದ. ದಯಮಾಡಿ ಚಿತ್ರಮಂದಿರಕ್ಕೆ ಹೋಗಿ ನಮ್ಮ ಮ್ಯಾಂಗೋ ಪಚ್ಚ ಚಿತ್ರನ ನೋಡಿ ಹರಸಿ ಹಾರೈಸಿ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಪ್ರಶಾಂತ್ ಸರ್, ಕೊನೆಯದಾಗಿ ನಮ್ಮ ಕನ್ನಡ ಆಡಿಯನ್ಸ್ಗೆ ಏನು ಹೇಳಕ್ಕೆ ಬಯಸ್ತೀರಾ ಸರ್? ದಯವಿಟ್ಟು ನಿಮ್ಮ ಆಶೀರ್ವಾದ ಬೇಕು ನಮಗೆ. ತುಂಬ ಪ್ರೀತಿಯಿಂದ, ತುಂಬ ಶ್ರಮಪಟ್ಟು ನಿರ್ದೇಶಕರು, ನಿರ್ಮಾಪಕರು, ಕಲಾವಿದರು, ತಂತ್ರಜ್ಞರು ಎಲ್ಲ ಸೇರಿ ನಮ್ಮ ಸಾಮರ್ಥ್ಯವನ್ನು ಮೀರಿ ಒಂದು ಅದ್ಭುತ ಕಲಾಕೃತಿಯನ್ನು ನಿರ್ಮಾಣ ಮಾಡಿದ್ದೀವಿ ಅಂತ ನಂಬಿಕೆ ನಮಗಿದೆ. ಅದು ಇವತ್ತು ನಿಮ್ಮ ಎದುರಿಗಿಟ್ಟಿದ್ದೀವಿ. ದಯವಿಟ್ಟು ನೀವು ನೋಡಿ ಹರಿಸಬೇಕು, ಆಶೀರ್ವಾದ ಮಾಡಬೇಕು. ಆಮೇಲೆ ಇಂಥ ಹೊಸ ಪ್ರಯತ್ನ ಇದನ್ನು ಯಾಕೆ ನೋಡಬೇಕು ಅಂತಂತ ನಿಮಗೆ ನಾನು ರಿಕ್ವೆಸ್ಟ್ ಮಾಡ್ಕೋತೀನಿ ಅಂತಂದರೆ, ಇಲ್ಲಿ ವಸ್ತು ವಿಷಯ ಹೊಸದು, ಆರ್ಟಿಸ್ಟ್ಗಳ ನಟನೆಯನ್ನು ಹೊಸದಾಗಿ ವಿನ್ಯಾಸ ಮಾಡಿದ್ದಾರೆ ನಿರ್ದೇಶಕರು. ನಿರ್ದೇಶಕರ ಪರಿಕಲ್ಪನೆ ತುಂಬ ಚೆನ್ನಾಗಿದೆ, ಅದರ ಸಂಗೀತ ವಿಶಿಷ್ಟವಾಗಿದೆ, ಅದರ ಕ್ಯಾಮ್ರಾ ವರ್ಕ್ ಅದ್ಭುತವಾಗಿದೆ. ಈ ರೀತಿಯಾದ ಸಾಂಘಿಕವಾದಂಥ ಒಂದು ಅಮೂಲ್ಯವಾದಂಥ ಒಂದು ಪ್ರಾಡಕ್ಟ್ ನಿಮ್ಮೆದುರಿಗೆ, ಪ್ರೇಕ್ಷಕ ಪ್ರಭುವಿನ ಎದುರಿಗೆ ಆಶೀರ್ವಾದಕ್ಕಾಗಿ ಇಟ್ಟಿದ್ದೀವಿ. ನಿಮ್ಮ ಹಾರೈಕೆ ಮತ್ತು ನಿಮ್ಮ ಆಶೀರ್ವಾದ ನಮ್ಮನ್ನು ಇನ್ನೂ 100 ಗಜ ಚಿಮ್ಮಿ ಜಿಗುವಷ್ಟು ಶಕ್ತಿ ಕೊಡುತ್ತೆ. ದಯವಿಟ್ಟು ಆ ಶಕ್ತಿ ಕೊಡಿ. ಥ್ಯಾಂಕ್ ಯು. ನಿಮ್ಮ ಆಶೀರ್ವಾದ ಇರಲಿ. ಸೂಪರ್ ಸರ್. ಕಲಾವಿದರಲ್ಲಿರ್ತಕ್ಕಂಥ ಒಂದು ವರ್ಸಿಟಾಲಿಟಿ ಅಂತ ಇದೆ ಅನಿಸುತ್ತೆ. ನೀವು ಮಾಡಿರೋ ಪಾತ್ರಕ್ಕೂ ನೀವು ಮಾತಾಡ್ತಕ್ಕಂಥ ಸೌಮ್ಯ ಮಾತುಗಳಿಗೂ ಅಜಗಜಾಂತರ ವ್ಯತ್ಯಾಸ ಇದೆ. ಎಷ್ಟು ಸಾಫ್ಟಾಗಿ, ಎಷ್ಟು ನಿಷ್ಕಲ್ಮಶವಾಗಿ ಕನ್ನಡವನ್ನು ಎಷ್ಟು ನಿರರ್ಗಳವಾಗಿ ಮಾತಾಡ್ತೀರಾ. ಖುಷಿ ಆಯಿತು. ಸೊ ಒಳ್ಳೆಯದಾಗಲಿ ಸರ್. ಥ್ಯಾಂಕ್ ಯು ಸೋ ಮಚ್ ನಮ್ಮ ಜೊತೆ ಕೂತು ಮಾತನಾಡಿದ್ದಕ್ಕೆ. ಥ್ಯಾಂಕ್ ಯು ಮೇಡಮ್, ಥ್ಯಾಂಕ್ ಯು. ಎಸ್ ವೀಕ್ಷಕರೇ, ನೋಡಿದ್ರಲ್ಲ ಮ್ಯಾಂಗೋ ಪಚ್ಚ ಚಿತ್ರದ ಇಬ್ಬರು ಅದ್ಭುತ ಕಲಾವಿದರನ್ನು, ಹರಿಣಿ ಮೇಡಮ್ ಅವರು ಮತ್ತು ಪ್ರಶಾಂತ್ ಹಿರೇಮಠ್ ಸರ್ ಸಾಕಷ್ಟು ವಿಷಯಗಳನ್ನು ನಮ್ಮ ಜೊತೆ ಶೇರ್ ಮಾಡಿಕೊಂಡ್ರು. ಸೊ ಆದಷ್ಟು ಬೇಗ ನಿಮ್ಮ ಹತ್ತಿರದ ಚಿತ್ರಮಂದಿರಗಳಿಗೆ ಹೋಗಿ ಮ್ಯಾಂಗೋ ಪಚ್ಚ ಸಿನಿಮಾನ ನೋಡಿ. ಕನ್ನಡದ ಸಿನಿಮಾಗಳನ್ನ ಯಾವತ್ತೂ ಕನ್ನಡಿಗರು ಕೈ ಹಿಡಿದು ಉಳಿಸ್ತೀರಾ ಅಂತ ಭಾವನೆಯಿಂದ ಹೇಳ್ತಾ ಇದ್ದೀನಿ. ಸೊ ಪೈರಸಿ ಕಾಪಿಗಳು ಬಂದರೆ ಆದಷ್ಟು ಬೇಗ ರಿಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ಕಾರ್ಯಕ್ರಮನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ನಾನು ನಿಮ್ಮ ಬೀರ್ಗನಹಳ್ಳಿ ಲಕ್ಷ್ಮೀನಾರಾಯಣ್.